ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಿಮಗೆ ವಿಶ್ವ ಪ್ರಸಿದ್ಧ ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾದಂತಹ ತಾಜ್ ಮಹಲ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದೇ ಪ್ರವಾಸಕ್ಕೆ ಬಂದಿದ್ದ ನಮ್ಮ ಸ್ನೇಹಿತರು ಆದಂತಹ ರಂಗನಾಥ್ ಅವರು ಮುಖ್ಯ ಅಡುಗೆ ಭಟ್ರು. ಪಾಪ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಅವ್ರಿಗೋಸ್ಕರ ಈ ವಿಡಿಯೋ ಸಮರ್ಪಣೆ ಮಾಡೋದ್ರ ಮುಖಾಂತರ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ತುಂಬ ಅದ್ಭುತವಾದ ಒಂದು ಸ್ಥಳ. ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೂ ಖುಷಿಯಾಗುತ್ತೆ ಸ್ನೇಹಿತರೆ. ನಮಸ್ಕಾರ ಫ್ರೆಂಡ್ಸ್. ಬೆಳಗ್ಗೆ ನಾವು ನೋಡಿ ಎಲ್ಲಿದ್ದೀವಿ ಕಾಣಿಸ್ತಾ ಇದೆಯಾ? ಹಜರತ್ ನಿಜಾಮುದ್ದೀನ್ ಇಲ್ಲಿದ್ದೀವಿ. ಇಲ್ಲಿಂದ ಆಗ್ರಾಕ್ಕೆ ಟಿಕೆಟ್ ತೊಗೊಂಡಿದ್ದೀವಿ. ಆಗ್ರಾ ಟ್ರೈನ್ ಹತ್ತಬೇಕು. ಬರ್ತಾ ಇದೆ 4ನೇ ಪ್ಲಾಟ್ಫಾರ್ಮ್ಗೆ ಲೋಕಲ್ ಟ್ರೈನ್ ಟಿಕೆಟ್. ನೀವೇನಾದರೂ ಬಂದರೆ ಲೋಕಲ್ ಬರೀ ಟ್ರೈನಲ್ಲೇ ಮೆಟ್ರೋದಲ್ಲೇ ಓಡಾಡ್ಬೋದು ಆರಾಮಾಗಿ. ಬಜೆಟ್ ಫ್ರೆಂಡ್ಲಿ ಟೂರ್ ಆಗ್ತದೆ. ಬನ್ನಿ ಆಗ್ರಾಕ್ಕೆ ಹೋಗೋಣ. ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಇಳಿದು ಆಗ್ರಾ ಕಡೆ ನಮ್ಮ ಪ್ರಯಾಣ ಮಾಡ್ತಾ ಇದ್ದೀವಿ, ತಾಜ್ ಮಹಲ್ ಕಡೆ. ಅಲ್ಲಿಂದ ಫತ್ತೇಪುರ್ ಸಿಕ್ರಿ, ರೆಡ್ ಫೋರ್ಟ್, ಏನೇನು ಪ್ಲೇಸ್ ಇದೆ ಖಂಡಿತ ಆದಷ್ಟು ಪ್ರಯತ್ನ ಮಾಡೋಣ. ಬನ್ನಿ. ಈಗ ಆಟೋದಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೀಟ್ಗೆ 20 ರೂಪಾಯಿ ಆದರೆ ಇವರು 100 ರೂಪಾಯಿ ಅಂತೇಳಿ ನಮಗೆ ಚಳ್ಳೆ ಹಣ್ಣು ತಿನ್ಸಕ್ಕೆ ನೋಡ್ತಾ ಇದ್ದಾನೆ ಆಟೋದಲ್ಲೂ. ನೋಡೋಣ ಖಂಡಿತ. ತಾಜ್ ಮಹಲ್ ಮೇನ್ 3 ಗೇಟ್ है, 9 किलोमीटर फॉर रेलवे स्टेशन. ತಾಜ್ ಮಹಲ್ ಮೇನ್ ಗೇಟ್ ಇದು ಕ್ಲೋಸ್ ಆಗಿದೆ. ಈಗ ಎಂಟ್ರಿ ಗೇಟ್ಗೆ ಹೋಗ್ತಾ ಇದ್ದೀವಿ. ತಾಜ್ ಮಹಲ್ ಮೇನ್ ಎಂಟ್ರಿ ಗೇಟ್ ಇದು ನೋಡ್ತಾರೆ. ತಾಜ್ ಮಹಲ್ ನೋಡೋಕ್ಕಿಂತ ಮೊದಲು ನೀವು ಬುಕ್ಕಿಂಗ್ ಕೌಂಟ್ರಿಗೆ ಬಂದು 50 ರೂಪಾಯಿ ಟೋಕನ್ ಟಿಕೆಟನ್ನು ತಗೊಂಡು ನಂತರ ಎಂಟ್ರಿ ಗೇಟ್ಗೆ ಹೋಗ್ಬೇಕಾಗ್ತದೆ. ಟಿಕೆಟ್ ತೊಗೊಬಂದು ಒಬ್ರಿಗೆ 50 ರೂಪಾಯಿ ಮತ್ತು ಈಗ ಚೆಕ್ ಮಾಡಿ ಒಳಗೆ ಬಿಡ್ತಾ ಇದ್ದಾರೆ. ಸೆಕ್ಯೂರಿಟಿ ಚೆಕ್ ಆದ ನಂತರ ನಾವು ಈ ಪ್ರಾಂಗಣಕ್ಕೆ ಪ್ರವೇಶ ಮಾಡ್ತೀವಿ ಸ್ನೇಹಿತರೆ. ಇದೆಲ್ಲ ನೋಡಿ, ಆ ಕಡೆ ಈ ಕಡೆ ಕಾಣಿಸ್ತಿರ್ತಕ್ಕಂಥದ್ದು ಮೀನಾ ಬಜಾರ್ ಅಂತ ಹೇಳಿ. ಇಲ್ಲಿ 25 ವರ್ಷಗಳ ಹಿಂದೆ ಮಹಿಳೆಯರು ವ್ಯಾಪಾರವನ್ನು ಮಾಡ್ತಿದ್ರು ಅಂತ ಒಂದು ಕಥೆ ಇದೆ ಸ್ನೇಹಿತರೆ. ಇಲ್ಲಿ ತಾಜ್ ಮಹಲ್ ಒಳಗಡೆ ಫುಲ್ ಆಗಿರೋ ಬಾಟ್ಲನ್ನ ಬಿಡಲ್ಲ. ಹಾಗಾಗಿ ನೋಡಿ, ಇಲ್ಲಿ ಖಾಲಿ ಬಾಟ್ಲು ತಂದು ಇಲ್ಲಿನ ನೀರನ್ನ ಫಿಲ್ ಮಾಡ್ತಾರೆ. ಎಂಟ್ರಿ ಆದ ತಕ್ಷಣ ನೋಡಿ, ಇಲ್ಲಿ ತುಂಬ ಹಸಿರಾದ ಒಂದು ಪಾರ್ಕ್ ಸಿಗುತ್ತೆ. ಇದಾದ ನಂತರ ನಿಮಗೆ ಸೈಡಲ್ಲಿ ಚಿಕ್ಕ ಚಿಕ್ಕ ರೂಮ್ಗಳು ಕಾಣಿಸ್ತಾ ಇದ್ದಾವಲ್ಲ, ಅವು 210 ಇದ್ದಾವೆ ಸ್ನೇಹಿತರೆ. ತಾಜ್ ಮಹಲ್ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಅವರು ರೆಸ್ಟ್ ತೊಗೊತಾ ಇದ್ರು. ನೋಡಿ, ಈ ತಾಜ್ ಮಹಲ್ಗೆ ಮೇಯ್ನ್ 4 ಗೇಟ್ ಇರ್ತವೆ. ಈಸ್ಟ್, ವೆಸ್ಟ್, ಸೌತ್, ನಾರ್ತ್ ಅಂತ ಹೇಳಿ. ನೋಡಿ, ನಮಗೆ ವೆಸ್ಟ್ ಗೇಟಲ್ಲಿ ಬಿಡ್ತಾರೆ ಸ್ನೇಹಿತರೆ. ನೋಡಿ, ಇದು ನಿಮಗೆ ಕಾಣಿಸ್ತಿರ್ತಕ್ಕಂಥದ್ದು ಸೌತ್ ಗೇಟು. ಇದು ಬರೀ ಎಕ್ಸಿಟ್ ಅಷ್ಟೇ ಇರುತ್ತೆ ಇಲ್ಲಿ. ನೋಡಿ, ಇದು ಈಸ್ಟ್ ಗೇಟ್. ಇಲ್ಲಿಂದ VIP ಮಾತ್ರ ಎಂಟ್ರಿ ತೊಗೊಳ್ತಾ ಇದ್ರು. ಇದು ನಾರ್ತ್ ಗೇಟ್. ಈಗ ಬರ್ತಕ್ಕಂಥದ್ದು ನೋಡಿ, ಇದು ಅತ್ಯಂತ ಮುಖ್ಯವಾದ ಗೇಟ್, ಅಂದರೆ ಎಂಟ್ರಿ ಗೇಟ್. ಇದನ್ನು ಶಾಹಿ ದರ್ವಾಜ ಅಂತಲೂ ಕರೀತಾ ಇದ್ರು ಸ್ನೇಹಿತರೆ. ಇದನ್ನು ರಾಯಲ್ ಗೇಟ್ ಅಂತಲೂ ಕರೀತಾರೆ. ಇಲ್ಲಿಂದ ತಾಜ್ ಮಹಲ್ನ ಮೈನ್ ಎಂಟ್ರಿ ಸಿಗುತ್ತೆ ನಮಗೆ. ನೋಡಿ, ರಾಯಲ್ ದರ್ವಾಜ ಮೇಲೆ 12 ಒಂದು ಗುಂಬಜ್ ಥರ ಕಾಣಿಸ್ತಾ ಇದ್ದಾವೆ. ಇದು ಕೆಂಪು ಕಲ್ಲಿನಲ್ಲಿ ನಿರ್ಮಿತವಾದಂಥ ಒಂದು ಕಟ್ಟಡ.
ಇದರ ಸುತ್ತ ಅರಬಿಕ್ ಭಾಷೆಯಲ್ಲಿ ಕುರಾನನ್ನ ಬರೆದಿದ್ದಾರೆ ಸ್ನೇಹಿತರೆ. ನೋಡಿ ಅಲ್ಲೇ ಈ ಗುಂಬಾಜ್ ಮೇಲ್ಗಡೆ ಒಂದು ಗುಂಬಾಜ್ ಥರ ಕಾಣಿಸ್ತಾ ಇದೆ ನೋಡಿ. ಈ ಕಡೆ ಹನ್ನೊಂದು, ಆ ಕಡೆ ಹನ್ನೊಂದು, ಒಟ್ಟು 22. ಅಂದರೆ ತಾಜ್ ಮಹಲ್ ಕಟ್ಟಕ್ಕೆ 22 ವರ್ಷ ಆಯಿತು ಅನ್ನೋ ಒಂದು ನಿದರ್ಶನವನ್ನು ಈ ದರ್ವಾಜಾ ಮೇಲೆ ನಿರ್ಮಿಸ್ತಾರೆ ಸ್ನೇಹಿತರೆ. ಈ ರಾಯಲ್ ಗೇಟ್ ಮೇಲಿರುವ ಈ ಫ್ಲವರ್ ಸಹ ಬಿಳಿ ಮಾರ್ಬಲ್ಸಿಂದ ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ನೋಡಿ, ಇದು ಅರಬಿಕ್ ಭಾಷೆಯಲ್ಲಿ ಏನಿದೆ ಅದು ಸಹ ಬ್ಲ್ಯಾಕ್ ಸ್ಟೋನಿಂದ ಅತ್ಯಂತ ಸೂಕ್ಷ್ಮವಾಗಿ ಒಂದು ನಿರ್ಮಿಸ್ತಕ್ಕಂಥ ಒಂದು ರಾಯಲ್ ಗೇಟ್ ನೋಡಿ. ಇದು ಅಷ್ಟೇ ಡಿಸೈನ್, ಪ್ರತಿಯೊಂದು ನೀವು ಗಮನಿಸ್ತಾ ಇರ್ತಕ್ಕಂಥ ಒಂದು ಡಿಸೈನ್ ಪ್ರತಿಯೊಂದು ಬ್ಲ್ಯಾಕ್ ಸ್ಟೋನ್ ಆ್ಯಂಡ್ ವೈಟ್ ಸ್ಟೋನಿಂದ ಮಾಡಿರ್ತಕ್ಕಂಥ ಒಂದು ಡಿಸೈನ್ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಇದು ನೋಡಲಿಕ್ಕೆ ನೋಡಿ, ಈ ಮ್ಯಾಪು ಈ ಫುಲ್ ಪ್ರಾಂಗಣದಲ್ಲಿ ಏನೇನು ನೋಡ್ಬೋದು ಅಂತೇಳಿ ಹೆಸರಲ್ಲಿದೆ, ಒಂದ್ಸರಿ ಗಮನಿಸಿ. ಸ್ನೇಹಿತರೆ, ಇದು ರಾಯಲ್ ಗೇಟ್ನ ಒಳಗಡೆ, ಕೋಟೆಯ ಒಳಗಡೆ ವಿನ್ಯಾಸ ನೋಡಿ. ತುಂಬ ಅದ್ಭುತವಾಗಿ ಕೆಂಪು ಕಲ್ಲಿನಿಂದ ಮಾಡಿರ್ತಕ್ಕಂಥ ಶಾಹಿ ದರ್ವಾಜಾ, ರಾಯಲ್ಸ್ ಗೇಟ್ ಅಂತಲೂ ಕರೀತಾರೆ. ಇದೇ ಮೇಯ್ನ್ ಎಂಟ್ರಿ ತಾಜ್ ಮಹಲ್ಗೆ. ಇದನ್ನು ದಾಟ್ಕೊಂಡು ನಾವು ತಾಜ್ ಮಹಲನ್ನು ನೋಡ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿಂದ ಆಲ್ರೆಡಿ ಕಾಣಿಸ್ತಾ ಇದೆ ತಾಜ್ ಮಹಲ್. ಇನ್ನೂ ಹತ್ತಿರದಲ್ಲಿ ನೋಡಬೇಕು ಅಂದರೆ ಈ ವಿಡಿಯೋನ ಕಂಟಿನ್ಯೂ ಮಾಡಲೇಬೇಕು, ನೀವು ನೋಡಲೇಬೇಕು ಸ್ನೇಹಿತರೆ. ನೋಡಿ, ಈ ಕಮಾನಿನ ಒಳಗಡೆಯಿಂದ ತಾಜ್ ಮಹಲ್ ಕಾಣಿಸೋದು ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ, ನಾನು ಎಷ್ಟೋ ಪ್ರಯತ್ನ ಮಾಡಿದೆ ನಿಮಗೆ ತೋರಿಸ್ಬೇಕು ಅಂತೇಳಿ. ತುಂಬ ಬಿಸಿಲಿದ್ದರಿಂದ ನಿಮಗೆ ಒಂದು ಕಾಣಿಸ್ತಿಲ್ಲ. ಸೊ ಅಲ್ಲಿಗೂ ಟ್ರೈ ಮಾಡಿದೆ. ನೀವು ಹೋದಾಗ ಖಂಡಿತ ಈ ಎಕ್ಸ್ಪೀರಿಯೆನ್ಸ್ ಮಾಡಿ ಸ್ನೇಹಿತರೆ. ಹತ್ರಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಇಲ್ಲಿಂದ ವ್ಯೂ ಹೇಗಿದೆ, ಕಣ್ಣು ಸಾಲದು. ಅದಕ್ಕೆ ಒಂದು ಸೆಕೆಂಡ್ ಇಲ್ಲೇ ನಿಂತ್ಕೊಬಿಟ್ಟೆ ನಾನು. ದೂರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಇಂತಹ ಪ್ರಕೃತಿಯ ಮಡಿಲಲ್ಲಿ ಎಷ್ಟು ಹೇಳಿದ್ರು ಸಾಲದು, ಕಡಿಮೆನೆ. ನಮ್ಮ ಕಡೆ ಎಲ್ಲ ಇಂಥ ಡಿಸೈನ್ ಮರದಲ್ಲಿ ಮಾಡಿರೋದು ನೋಡಿದ್ದೀರಾ. ಬಟ್ ಇದು ಸುಮಾರು 500 ವರ್ಷಗಳ ಹಿಂದ್ಗಡೆ ಹಳೆಯ ಕಲ್ಲನ್ನು ಬಳಸ್ಕೊಂಡು ಅದ್ಭುತವಾದ ತಾಜ್ ಮಹಲನ್ನು ನಿರ್ಮಾಣ ಮಾಡಬೇಕಾದ್ರೆ ಇದನ್ನೆಲ್ಲ ತುಂಬ ಚೆನ್ನಾಗಿ ವಾಸ್ತುಶೈಲಿಯಲ್ಲಿ, ಮುಸ್ಲಿಮ್ಸ್ ವಾಸ್ತುಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ತಾಜ್ ಮಹಲನ್ನು ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಬಟ್ ಆ ಖುಷಿಯಲ್ಲಿ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಮೂಡುತ್ತೆ, ತಾಜ್ ಮಹಲ್ ಅಷ್ಟು ಚೆನ್ನಾಗಿದೆ, ಅದ್ರ ಪಿಲ್ಲರ್ಸು ಏನಾಗಿದೆ ಅಂತ ಒಂದು ಸಾರಿ ಗೆಸ್ ಮಾಡಿ. ಏನೂ ಆಗಿಲ್ಲ, ಅವು ಚೆನ್ನಾಗಿದ್ದಾವೆ. ಬಟ್ ಲಂಬಾಕಾರವಾಗಿಲ್ಲ, ಅಂದರೆ ಸ್ಟ್ರೈಟ್ ಆಗಿಲ್ಲ. ಸೈಡಿಗೆ ನೋಡಿ, ಈ ಕಡೆದು ಆ ಕಡೆದು ಹತ್ತ. ಯಾಕಂದರೆ ಪ್ರಕೃತಿ ವಿಕೋಪಗಳಿಗೆ ಏನಾದರೂ ಡ್ಯಾಮೇಜ್ ಆದರೆ ತಾಜ್ ಮಹಲ್ಗೆ ಯಾವುದೇ ರೀತಿ ಹಾನಿಯಾಗಬಾರ್ದು ಅಂಥೇಳಿ, ಆ ಪಿಲ್ಲರ್ಸ್ ಬಿದ್ದು ಹಾನಿಯಾಗಬಾರ್ದು ಅಂಥೇಳಿ ಅವು ಔಟ್ಸೈಡ್ ಬೀಳ್ತವೆ. ತಾಜ್ ಮಹಲ್ ಸೇಫ್ ಆಗಿರುತ್ತೆ. ಹೇಳಿ, ಆವಾಗಿನ ಕಾಲದ ಇಂಜಿನಿಯರ್ ಎಂತೆಂಥ ಬುದ್ಧಿವಂತರು ರೀ. ಸಿಕ್ಕಾಪಟ್ಟೆ ಬಿಸಿಲಿದೆ. ಆಗಿನ ಸಹ ಈ ಬಿಸಿಲಲ್ಲಿ ನಿಮಗೆಲ್ಲರಿಗೂ ತಾಜ್ ಮಹಲ್ ಬಿಲ್ಡಿಂಗ್ ಹತ್ರ ಬತ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಫೋಟೋಶೂಟ್ಗೆಲ್ಲ ಹಿಂಗೆ ಆಸೆ ಹೋಗ್ತಾ ಇದ್ದಾರೆ ನೋಡಿ.
ಅಂತ ತಾಜ್ ಮಹಲ್ ನೋಡೋಕೆ ಬಂದಾರೆ, ಫೋಟೋಶೂಟ್ ಮಾಡೋಂಗಿರ್ತಾರೆ. ಎಂತೆಂಥ ಫೋಟೋಶೂಟ್ ಬೇಕಾದ್ರೆ ಇಲ್ಲಿ ನೋಡ್ಬೋದು ನೀವು. ನೋಡಿ ಯಾವ್ಯಾವ ಸ್ಟೈಲ್ ಅಂತ ನೀವೇ ನೋಡಬೇಕು. ಫೋಟೋಶೂಟ್ ಕಲ್ಲರ್ ಅಂತೇಳಿ ಬಿದ್ದಿದ್ದೀರ, ಇದು ಹೊಂಡ ಸುತ್ತ ನಿಂತ್ಕೊಂಡು ತೆಕ್ಕೋಬೋದು ಅಷ್ಟೇ. ಸ್ನೇಹಿತರೆ, ಈ ಜಾಗದಲ್ಲಿ ದರ್ಬಾರ್ ಚೇರ್ ಹಾಗೂ ಡಯಾನಾ ಬೆಂಚ್ ಅಂತ ಇದೆ. ತುಂಬ ಅದ್ಭುತವಾದ ಒಂದು ಫೋಟೋಗ್ರಫಿಗೆ ಹೆಸರುವಾಸಿ. ಫಾರಿನಿಂದ ಯಾರೇ ಅಧ್ಯಕ್ಷರು ಬರಲಿ, ಇನ್ನೊಬ್ಬರು ಮತ್ತೊಬ್ಬರು ಬರಲಿ, ತಾಜ್ ಮಹಲ್ನ ವೀಕ್ಷಣೆಗೆ ಬಂದರೆ ಇಲ್ಲಿಂದ ಖಂಡಿತ ಒಂದು ಫೋಟೋವನ್ನು ತೆಗೆದುಕೊಳ್ತಾರೆ. ಇದನ್ನು ಡಯಾನಾ ಬೆಂಚ್ ಅಂತೇಳಿ ಕರೀತಾರೆ. ಇಲ್ಲಿರ್ತಕ್ಕಂಥ ಒಂದು ಬೆಂಚ್. ಬಟ್ಟೆ ಬಿಸಿಲಿದೆ, ಕಣ್ಣು ಬಿಡೋಕ್ಕಾಗ್ತಿಲ್ಲ. ಬನ್ನಿ, ತಾಜ್ ಮಹಲ್ ಒಳಗಡೆ ಏನಿರಬೇಕು. ಮುಮ್ತಾಜ್ ಹೆಂಗಿದ್ಲು, ಶಹಜಹಾನ್ ಇದು ಕಟ್ಟಿಸ್ದೋನು ಹೆಂಗಿದ್ದ ಪುಣ್ಯಾತ್ಮ, ಏನು ಕಟ್ಟಿಸ್ದ ಎಲ್ಲ ತಿಳಿಯೋಣ. ಹಾಗೆ ಈ ಕ್ಲಿಯರ್ ಕಾಣಿಸ್ತಿದೆ ನೋಡಿ. ಸ್ಟ್ರೈಟ್ ಇಲ್ಲ ಕಂಬ, ಸೈಡ್ಗೆ ವಾಲ್ತಾ ಇದೆ. ವಾಲಿದೆ, ವಾಲ್ತಾ ಇಲ್ಲ, ವಾಲ್ ಬಿಟ್ಟಿದೆ. ಭತ್ತ ಹತ್ತಿರ ಆಗ್ತಾ ಇದೆ ತಾಜ್ ಮಹಲ್. ಭೂಮಿಯಿಂದನೇ ನಾವಿದು 3 ಅಂತಸ್ತು ಬಿಲ್ಡಿಂಗ್ ಕಟ್ತೀವಿ, ಅಷ್ಟು ಹತ್ರ ಪಾಯ ಐತೆ ನೋಡಿ. ತಾಜ್ ಮಹಲ್ ಪಾಯ ನಮ್ಮ ಕಡೆ 3 ಅಂತಸ್ತು ಆಗುತ್ತೆ, 9 ಅಡಿ. ಅದು ಎಷ್ಟು ಅಡಿ ಐತೆ ಗೊತ್ತಾಗಿಲ್ಲ, ಕಾಣಿಸ್ತಾ ಇದೆಯಾ? 3 ಅಂತಸ್ತು ಮನೆ ಮೇಲ್ಗಡೆ ತಾಜ್ ಮಹಲ್ ಕಟ್ಟಿರೋದು. ಅಂದರೆ ಇದಕ್ಕೆ ಯಾಕೆ ಬಣ್ಣ ಹೊಡೆದಿಲ್ಲ? ಬಣ್ಣ ಹೊಡೆದ್ರೆ ಅಮೃತಶಿಲೆ ಹಾಳಾಗುತ್ತೆ. ತಾಜ್ ಮಹಲ್ ಮೇಲೆಲ್ಲ ಶಹಜಹಾನ್ ಏನೋ ಉರ್ದುನಲ್ಲೇನೋ ಬರೆದಿದ್ದಾರೆ ನೋಡಿ. ಖಂಡಿತ ಅದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಬರೀ ತಾಜ್ ಮಹಲೇ ತೋರಿಸೋ, ಬೇರೆ ಏನು ತೋರಿಸ್ತಾ ಇಲ್ಲ. ಅದು ಯಮುನಾ ನದಿ ದಂಡೆ ಮೇಲಿದೆ. ಖಂಡಿತ ಈಗ ತಾಜ್ ಮಹಲ್ ಫುಲ್ಲಾಗಿ ನೋಡೋಣ. ಎಲ್ಲಿ ಎಂಟ್ರಿ ಅದು ನೋಡ್ಬಿಡೋಣ. ಎಂಟ್ರಿ ಫೀಸ್ 50 ಇಸ್ಕೊಂಡ್ರು. ಇಲ್ಲಿ ಕಾಲ್ಗೆ ಹಾಕಮ್ಮ ಕೊಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಕೊಡಬೇಕು ನೋಡಮ್ಮ. ಕಾಣಿಸ್ತಾ ಇದೆಯಾ? ತಾಜ್ ಮಹಲ್ ಹೊಳಿಗೆ ಹೋಗೋಕ್ಕೆ ಮೈನ್ 200 ರೂಪಾಯಿ ಕೊಡಬೇಕು. ಬಿಡ್ತಾ ಇದ್ದಾರಲ್ಲ ಎಂಟ್ರಿ, ಕಾಣಿಸ್ತಾ ಇದೆಯಾ? ಆ ಚೆಕ್ ಪೋಸ್ಟಿಂದ ಎದುರುಗಡೆನೆ ನೋಡಿ, ಇಲ್ಲೇ ಟಿಕೆಟ್ ಕೌಂಟ್ರ್ ಇದೆ. ಮೇನ್ ಕೌಂಟ್ರಲ್ಲಿ ಮರ್ತೋಗಿರೋರು 200 ರೂಪಾಯಿ ಅವ್ರಿಗೆ ಕೊಟ್ಟು ಟಿಕೆಟನ್ನು ಖರೀದಿ ಮಾಡಿ ತಾಜ್ ಮಹಲ್ ಒಳಗಡೆ ಏನೈತೆ ಅನ್ನೋದನ್ನು ನೋಡಿ. ₹200 ತೊಗೊಂಡ್ರು ಸ್ಲಿಪ್ಗೆ. ಒಳಗಡೆ ಹೋಗೋಣ ತಾಜ್ ಮಹಲ್. ಎಲ್ಲ ಸ್ವಲ್ಪ ಸೆಕೆ ಇದೇ ನಾರ್ಮಲಾಗಿ ಸ್ವಲ್ಪ ಸೆಕೆ. ಆಮೇಲೆ ಯಮುನಾ ನದಿ ಕಡೆ ಹೋಗೋಣ, ನೋಡ್ಕೊಂಡು ಬಂದ್ಬಿಡ್ತಾರೆ. ₹200 ತೊಗೊಂಡ್ರೆ ಅದಿಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಟಿಕೆಟನ್ನು ಹರಿದು 2 ಚೂರು ಮಾಡಿ ಹೋಗಯ್ಯ ಅಲ್ಲಿ ಅಂತಂದು. ಸರ್ ಕಾಲ್ಗೆ ಹಾಕೋಗಿಲ್ಲ ಅಂದೆ. ಅಲ್ಲಿ ಹೋಗಿ ಮುಂದ್ಗಡೆ ಅಂತ ನೋಡಿ. ಇದೇ ನಾನು ಹೇಳಿದ್ದು, ಇಲ್ಲಿಂದ ಬೇಸ್ಮೆಂಟಿಂದ ಇಲ್ಲಿವರೆಗೂ 3 ಅಂತಸ್ತು ಆಗುತ್ತೆ ನಮ್ಮ ಕಡೆ ಮನೆ. ಇದು ತಾಜ್ ಮಹಲ್. ಫುಲ್ಲು ಕಲ್ಲು, ಅಮೃತಶಿಲೆ. ಇದು 600 ವರ್ಷದಿಂದ ಕಟ್ಟಿರ್ತಕ್ಕಂಥ ಶಿಲೆ. ಏನಪ್ಪ ಜುಮ್ ಅಂದಿಲ್ಲ, ಅದ್ಭುತವಾಗಿದೆ. ಅದು ಇನ್ಯಾವ ರೀತಿಯಲ್ಲಿ ಕಟ್ಟಿರ್ಬೇಕೋ ಗೊತ್ತಿಲ್ಲ. ನೋಡಿ ಮುಟ್ಟು ನೋಡಿ, ಶಬ್ದ ಎಲ್ಲ ಏನೇ ಇಲ್ಲ, ಅದ್ಭುತವಾಗಿದೆ. ಕಾಲು ಹಾಕೊಂಡು ನಾವು ಕೊಟ್ಟಿದ್ದಾರೆ, ನೋಡೋಣ ಇರಿ. ನಮ್ಮಂಥ ಲಕ್ಷಾಂತರ ಜನ ನೋಡ್ತಾರೆ. ಪ್ರಾಚೀನ ಸ್ಮಾರಕಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಇಂತಹ ಅದ್ಭುತವಾದ ಹಳೆಯ ಸ್ಮಾರಕಗಳನ್ನ ಎಲ್ಲರೂ ನೋಡಲಿ, ಮುಂದಿನ ಪೀಳಿಗೆಗೂ ಆಗಲಿ ಅಂತೇಳಿ ಹಾರೈಸ್ತಾ
ಮೇನ್ ಮ್ಯೂಸಿಯಮ್ಗೆ ಮೇಲೆ ಬಂದಾಯಿತು. ನೋಡೋಣ ಏನಿದೆ ಅಂತ. ಏನಿರುತ್ತೀನ ಸಮಾಧಿ ಇದ್ದೇ ಇರುತ್ತೆ ಅಂತ ನೀವೆಲ್ಲ ಕೇಳೇ ಇದ್ದೀರ. ನಾವು ನೋಡೇ ಬಿಡ್ತೀನಿ ಇವತ್ತು. ಇಲ್ಲಿಗೆ ನಿಲ್ಲಿಸ್ಬೇಕು ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ನಾನು ನೋಡ್ಕೊಬತ್ತೀನಿ ರೀ ಏನೈತೆ ಅಂತ ಬಂದು ನಿಮ್ಗೆ ಹೇಳ್ತೀನಿ. ಸ್ನೇಹಿತರೆ, ನಿಮ್ಗೆ ಹೇಳಿದೆ ಒಳಗಡೆ ವಿಡಿಯೋ ತೆಗಿಯಂಗಿಲ್ಲ ಅಂತೇಳಿ. ನಮ್ಮ ದೃಷ್ಟಿಗೆ ಸೆಕ್ಯೂರಿಟಿ 1-2 ನಿಮಿಷ ಆಚೆಗೆ ಹೋದರು. ಹಂಗಾಗಿ ಇದನ್ನು ಸ್ವಲ್ಪ ಹಂಗೆ ವಿಡಿಯೋ ತೆಗೆಯೋಣ ಅಂತೇಳಿ ಶುರು ಮಾಡಿದೆ. ನೋಡಿ, ನಿಮಗೆ ಕಾಣಿಸ್ತಿರ್ತಕ್ಕಂಥದ್ದು ತಾಜ್ ಮಹಲ್ ಒಳಾಂಗಣ, ಅಂದರೆ ಮೇಯ್ನ್ ಕಟ್ಟಡ ಇದೆಯಲ್ಲ, ಅದು ತುಂಬ ಎಲ್ಲ ಇವ್ರದ್ದೇ ಆದ ಒಂದು ಅರೇಬಿಕ್ ಭಾಷೆಯಲ್ಲಿ ಪ್ರತಿಯೊಂದು ಸ್ಟೋನ್ನಿಂದ ಒಂದು ಚಿತ್ರಕಲೆ ಆಗಿರಲಿ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಶಹಜಹಾನ್ ಹಾಗೆ ಮುಮ್ತಾಜ್ ಬೇಗಂ ಅವರ ಸಮಾಧಿ ಅಂತ ನೀವು ತಿಳ್ಕೊಂಡಿದ್ದೀರ. ಆದರೆ ರಿಯಾಲಿಟಿ ಇದು ಒರಿಜಿನಲ್ ಅಲ್ಲ. ಇದು ಸುಮ್ಮನೆ ಪ್ರವಾಸಿಗರಿಗೆ ಇರಲಿ ಅಂತೇಳಿ. ಒರಿಜಿನಲ್ ಅಂದರೆ ಕೆಳಗಡೆ ಅಂಡರ್ಗ್ರೌಂಡಲ್ಲಿದೆ ಇವರಿಬ್ಬರ ಸಮಾಧಿಗಳು. ನೋಡಿ, ಇದು ರಿಯಾಲಿಟಿ ಅಲ್ಲ, ಪ್ರವಾಸಿಗರಿಗೆ ಒಂದು ಇದಾಗಲಿ ಅಂತೇಳಿ ಮೇಲಿಟ್ಟಿದ್ದಾರೆ ಸ್ನೇಹಿತರೆ. ಇದು ಎಕ್ಸಿಟ್ ಗೇಟ್ ಸ್ನೇಹಿತರೆ. ಇಲ್ಲಿಂದ ಸುಮಾರು ಒಂದೇ ರೀತಿ 4 ಬಾಗಿಲಿದೆ. ಎತ್ತಿಂದ ಎಲ್ಲಿಗೋದ್ರೂ ಇದೇ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಆಚೆ ಕಡೆ ಯಮುನಾ ನದಿಗೆ ಎಕ್ಸಿಟ್ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಅದೃಷ್ಟ ಇದು. ಆ ಸೆಕ್ಯೂರಿಟಿ 2 ನಿಮಿಷ ಆಚೆಗೆ ಹೋಗಿದ್ದಕ್ಕೆ ವಿಡಿಯೋ ತೆಗಿಯೋಂಥ ಒಂದು ಸೌಭಾಗ್ಯ ಸಿಕ್ತು. ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಖಂಡಿತ ಶೇರ್ ಮಾಡಬೇಕು ಸ್ನೇಹಿತರೆ. ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಬಂದಾಗ ಒಂದು ಈ ಥರ ಅನುಭವಿಸಿ ಸ್ನೇಹಿತರೆ. ಬಟ್ಟೆ ನೀರು ಮಳೆ ಚೆನ್ನಾಗಾಗಿದೆ. ಯಮುನಾ ನದಿ ನೀರು ಹರಿತಾ ಇದ್ದಾವೆ ನೋಡಿ. ಮಳೆ ಸಿಕ್ಕಾಪಟ್ಟೆ ಜೋರು. ಡೆಲ್ಲಿ ಔಟ್ಸೈಡು ಯಮುನಾ ನದಿಲಿರ್ತ ಗಲೀಜೆಲ್ಲ ಕೊಟ್ಕೊಳ್ತಾ ಇದೆ ನೋಡಿ. ಕೊಚ್ಕೊಂಬರ್ತಾರೆ ಸುಮ್ಮನೆ. ಇದು ತಾಜ್ ಮಹಲ್ ಕಾಂಪೌಂಡ್ ಒಳಗಡೆನೂ ನುಗ್ಗಿದೆ. ಆ ಗೇಟ್ ಒಳಗಡೆ ಎಂಥ ಸುಂದರವಾದ ಪರಿಸರ. 2 ಕಣ್ಣು ಸಾಲದು. ಈ ಜಾಗದಲ್ಲಿ ತಾಜ್ ಮಹಲ್ ಕಟ್ಟಿದ್ದಾರೆ. ಈ ನದಿಯ ಸುಂದರ ಸೊಬಗನ್ನು ಕಣ್ಣು ತುಂಬಿಕೊಂಡು ತಾಜ್ ಮಹಲನ್ನು ನಿರ್ಮಾಣ ಮಾಡಿದ್ದಾರೆ. ತಾಜ್ ಮಹಲಿಂದ ಎಂಟ್ರಿ ಗೇಟ್ ನೋಡಿ ಹೆಂಗೆ ಕಾಣಿಸುತ್ತೆ. ಶಹಜಹಾನ್ ಇಷ್ಟೆಲ್ಲ ಮಾಡಿದ. ಕೊನೆಗೆ ಅವನ ಮಗ ಅವ್ರ ಅಪ್ಪನ 8 ವರ್ಷ ಜೈಲಲ್ಲಿ ಇಟ್ಟು ಕೊನೆಗೆ ಆ ಜೈಲಿಂದ ತಾಜ್ ಮಹಲ್ ನೋಡೋಂಗೆ ಮಾಡಿ ಕೊನೆಗೆ ಇದೇ ಬಿಲ್ಡಿಂಗಲ್ಲಿ ತಂದು ಅದ್ರ ಪಕ್ಕ ಮಣ್ಣು ಮಾಡ್ತಾನೆ. ಅದರ ಒಳಗಡೆ ಏನಿದೆ ಅಂತ ಹೇಳಿದ್ನಲ್ಲ, ಮೇಯ್ನು ಮುಮ್ತಾಜ್ ಸಮಾಧಿ. ಅದರ ಪಕ್ಕದಲ್ಲಿ ಶಹಜಹಾನ್ ಸಮಾಧಿಯನ್ನು ಮಗ ಇಲ್ಲೇ ಮಾಡ್ದ ಅಂತೇಳಿ ಇತಿಹಾಸ ಹೇಳುತ್ತೆ. ತಾಜ್ ಮಹಲ್ಲು ಕೆಂಪುದು ಎಲ್ಲ ನೋಡ್ಕೊಂಡು ಮೇನ್ ಗೇಟ್ ಕಡೆ ನಡ್ರಿ ಅಂತೇಳಿ ಚೆನ್ನಾಗಿ ರೋಡ್ ಮಾಡಿದ್ದಾರೆ. ನೀವು ಇನ್ನೇನು ಮಾಡ್ತೀರ ನೋಡಿ ತಾಜ್ ಮಹಲ್ ನೋಡಿದ್ದಾದ್ಮೇಲೆ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಉತ್ತಮವಾದ ಕನ್ನಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.